ಭರ್ಜರಿಯಾಗಿ ಜಯವನ್ನು ಗಳಿಸಿದಂಥ ಸಂದರ್ಭದಲ್ಲಿ ಅಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ವಿರಾಜಮಾನರಾಗಿದ್ದರು. ಅವರು ಬಹುಶಃ ಚುನಾವಣೆಯಲ್ಲಿ ಗೆಲುವು ಪ್ರಾಪ್ತವಾದಾಗ ಸರ್ವೇ ಸಾಮಾನ್ಯವಾಗಿ ಪಕ್ಷದ ಅಧ್ಯಕ್ಷರು ಯಾರು ಇರ್ತಾರೋ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ವಾಡಿಕೆ. ಆದರೆ ರಾಷ್ಟ್ರೀಯ ನಾಯಕರು ಈ ಹಿಂದೆ ಮುಖ್ಯಮಂತ್ರಿಯಾಗಿ ಕಾರ್ಯ ಮಾಡಿದಂಥ ಮತ್ತು ಅನುಭವಶಾಲಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮೊದಲ ಅವಕಾಶ ಕೊಟ್ಟು ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡುವಂಥ ನಿರ್ಧಾರ ಕೈಗೊಂಡರು. ಬಹುಶಃ 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು, ಮಿಕ್ಕಂತ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅಂತ ನಿರ್ಣಯ ಮಾಡಿದರು. ಆದರೆ 2 ವರ್ಷ ತುಂಬಿ 2.5 ವರ್ಷ ದಾಟಿತು ಸಿದ್ದರಾಮಯ್ಯನವರು. ಆದರೂ ಸಹ ಆಡಿದ ಮಾತಿನಂತೆ ಏನು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯ ಮಾಡ್ತಾಯಿದ್ರು. ಆದರೂ ಅವರು ತಮ್ಮ ತಾಳ್ಮೆ ಸಹನೆಯನ್ನು ಕಳೆದುಕೊಳ್ಳದೆ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಜಗದ್ಗುರು ವೀರಗಂಗಾಧರ ಅಜ್ಜಯ್ಯನವರ ಮೇಲೆ ಏನೊಂದು ಭಕ್ತಿ ಭಾವನೆಯನ್ನಿಟ್ಟು ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ ಅನ್ನುವಂಥ ಒಂದು ದೃಢ ನಿಶ್ಚಯ ಏನು ಅವರ ಮನಸ್ಸಿನಲ್ಲಿತ್ತು. ಬಹುಶಃ ಅದು ನಿನ್ನೆ ನವದೆಹಲಿಯಲ್ಲಿ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಸೇರಿ ಒಂದು ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ನಿಜವಾಗಲೂ ಅವರ ದುಡಿತಕ್ಕೆ ಸಿಕ್ಕಂಥ ಪ್ರತಿಫಲ ಅಂತ ಭಾವಿಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಕೂಡ ಉದಾರ ಅಂತಃಕರಣದಿಂದ ಆ ಸ್ಥಾನವನ್ನು ಅವರಿಗೆ ಬಿಟ್ಟು ಕೊಡುವುದರ ಮೂಲಕ ಒಂದು ಮುತ್ಸದ್ದಿತನವನ್ನು ಮಾಡಿರುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕಾಗ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಒಳ್ಳೆ ರೀತಿಯಿಂದ ನಡೆಸಲಿ, ಜಾತಿಗಳಲ್ಲಿ ತಾರತಮ್ಯವಾಗಲಿ, ಕೋಮು ದ್ವೇಷ ಉಂಟಾಗುವಂಥ ಸಂಘರ್ಷದ ಪ್ರಸಂಗಗಳಾಗಲಿ ಬರಬಾರ್ದು. ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರನ್ನು ಮೇಲೆತ್ತುವಂಥ ಕಾರ್ಯ ಆಗಬೇಕು.